ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇಂದು ನಾವು ಎಣ್ಣೆಯ ಮಾಲಿಷ್ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಎಣ್ಣೆಯನ್ನು ಯಾವ ರೀತಿ ಹಚ್ಚಿಕೊಳ್ಳಬೇಕು, ಇದರ ಉಪಯೋಗವೇನು? ಎಣ್ಣೆಯನ್ನು ತಲೆಗೆ ಮೈಗೆ ಹಚ್ಚಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡುವುದಕ್ಕೆ ಅಭ್ಯಂಗವೆಂದು ಹೆಸರು. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿದಿನ ಆಚರಿಸಬೇಕೆಂಬ ನಿಯಮವಿದೆ. ಆದರೆ ಒತ್ತಡದ ಬದುಕಿನಲ್ಲಿ ಅವೆಲ್ಲ ಸಾಧ್ಯವೇ? ಎಣ್ಣೆಯನ್ನು ಶರೀರದ ಎಲ್ಲ ಅಂಗಗಳಿಗೂ ಹಚ್ಚಿಕೊಳ್ಳುವುದರಿಂದ ಅವುಗಳಿಗೆ ಶಕ್ತಿ ದೊರಕುತ್ತದೆ. ನಮ್ಮಲ್ಲಿ ಉಂಟಾಗುವ ಆಯಾಸ, ಚರ್ಮ ಸುಕ್ಕುಗಟ್ಟುವಿಕೆ, ಮುದಿತನ, ವಾತ, ಕಫ ದೋಷಗಳು ನಿವಾರಣೆಯಾಗುವುದು. ಎಣ್ಣೆಯನ್ನು ಹಚ್ಚಿಕೊಳ್ಳುವುದರಿಂದ ಆಗುವ ಉಪಯೋಗಗಳು: ಚರ್ಮ ಮೃದುವಾಗಿ ಶಕ್ತಿಯುತವಾಗಿ ಕಾಂತಿಯುಳ್ಳದ್ದಾಗುತ್ತದೆ. ಅಲ್ಲದೆ ರೋಮಗಳಿಗೂ ಶಕ್ತಿ ದೊರೆತಂತಾಗುತ್ತದೆ. ಮಾಂಸಖಂಡಗಳು ಗಟ್ಟಿಯಾಗಿ ವ್ಯಾಯಾಮ ಸಾಮರ್ಥ್ಯವನ್ನು ಹೆಚ್ಚಿಸಿ ಶರೀರ ದೃಢತೆ ಮತ್ತು ಶಕ್ತಿಯನ್ನು ವೃದ್ಧಿಗೊಳಿಸುತ್ತದೆ. ಶ್ರಮ ಮತ್ತು ಆಯಾಸವನ್ನು ನಿವಾರಣೆ ಮಾಡುತ್ತದೆ. ಶರೀರದ ಪ್ರತಿಯೊಂದು ಭಾಗಗಳಿಗೂ ಪೋಷಣೆಯನ್ನು ನೀಡಿ ಆಯಸ್ಸನ್ನು ವೃದ್ಧಿಸುತ್ತದೆ. ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುತ್ತದೆ. ವೃದ್ಧಾಪ್ಯವನ್ನು ದೂರ ಮಾಡುತ್ತದೆ. ಮಕ್ಕಳಿಗೆ ಎಣ್ಣೆಯ ಮಸಾಜ್ ಅವರ ದೇಹವನ್ನು ಸದೃಢಗೊಳಿಸುತ್ತದೆ. ಚರ್ಮ ಒಡೆಯುವಿಕೆ, ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವುದು ಇವುಗಳನ್ನು ತಡೆಗಟ್ಟಿ ಚರ್ಮವನ್ನು ಕೋಮಲ ಮೃದುವಾಗಿ ಮಾಡಿ ಮಕ್ಕಳು ಸುಖ ನಿದ್ರೆ ಮಾಡುವಂತೆ ಮಾಡುತ್ತದೆ. ಚರ್ಮದಲ್ಲಿನ ರಕ್ತನಾಳಗಳಿಗೆ ಮತ್ತು ನರಗಳಿಗೆ ಶಕ್ತಿ ನೀಡುತ್ತದೆ. ಮಾಂಸಖಂಡಗಳು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆ. ರಾತ್ರಿ ಉತ್ತಮವಾಗಿ ನಿದ್ರೆ ಬರುವುದು. ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವುದರಿಂದ ಆಗುವಂತಹ ಉಪಯೋಗಗಳು: ನರ ರೋಗಗಳು, ತಲೆಗೆ ಸಂಬಂಧಿಸಿದ ವಿವಿಧ ರೋಗಗಳನ್ನು ತಡೆಗಟ್ಟುತ್ತದೆ. ಗಟ್ಟಿಯಾದ ಉದ್ದನೆಯ ಮೃದು ಮತ್ತು ಕಪ್ಪಾದ ಕೂದಲು ಬೆಳೆಯಲು ಸಹಾಯಕವಾಗುವುದು. ಕೂದಲು ಉದುರುವುದು, ಬೆಳ್ಳಗಾಗುವುದನ್ನು ತಡೆಯುತ್ತದೆ. ಕೂದಲಿಗೆ ಉತ್ತಮ ಕಾಂತಿಯನ್ನು ನೀಡಿ ಸೌಂದರ್ಯವನ್ನು ವೃದ್ಧಿಸುತ್ತದೆ. ಮುಖಕ್ಕೆ ಎಣ್ಣೆ ಹಚ್ಚಿದರೆ ಮೊಡವೆ ನಿವಾರಣೆಯಾಗುವುದು. ಕೆನ್ನೆಯ ವರ್ಧನೆ ಉಂಟಾಗುವುದು. ವಯಸ್ಸಿಗೂ ಮುನ್ನ ಕೂದಲು ಬೆಳ್ಳಗಾಗಿ ಕೂದಲು ಉದುರುವ ಸಮಸ್ಯೆಯನ್ನು ನಿವಾರಣೆ ಮಾಡುವುದು. ತಲೆನೋವು ಕಡಿಮೆಯಾಗುವುದು. ಕಾಲು, ಪಾದ, ಅಂಗಾಲುಗಳಿಗೆ ಎಣ್ಣೆಯನ್ನು ಹಚ್ಚುವುದರಿಂದ ಅಂಗಾಲಿನಲ್ಲಿ ಉಂಟಾದ ಸೀಳುವಿಕೆ, ಒರಟುತನ, ಒಣಗಿದ ಚರ್ಮ ನಿವಾರಣೆಯಾಗುತ್ತದೆ. ಕಾಲಿನ ಶಕ್ತಿ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ನರಮಂಡಲವನ್ನು ಸಾಂತ್ವನಗೊಳಿಸುತ್ತದೆ. ಇದರಿಂದ ಉತ್ತಮ ನಿದ್ರೆಯನ್ನು ಪಡೆಯಬಹುದು. ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.